ನಂತರ ಪ್ಯಾಟೆ ಮಂದಿ ಕಾಡಿಗೆ ಬಂದ್ರು ಕಾರ್ಯಕ್ರಮಕ್ಕೆ ಸ್ವಾಗತ. ಈಗ ಪ್ಯಾಟೆ ಮಂದಿಗೆ ಮತ್ತೊಂದು ಟಾಸ್ಕ್ ಕೊಟ್ಟಿದ್ದಾರೆ. ಆ ಟಾಸ್ಕ್ ಏನು ಬನ್ನಿ ನೋಡೋಣ. ಗರ್ಲ್ಸ್, ನಾನು ನಿಮ್ಮನ್ನು ಆ ಬಾಯ್ಸ್ ಜೊತೆ ಕಳಿಸಿಲ್ಲ. ಏನಕ್ಕೆ ಗೊತ್ತು? ಅವ್ರ ಜೊತೆ ಏನಾದರೂ ಹೋಗಿದ್ದಿದ್ರೆ ನೀವೆಲ್ಲರೂ ಸತ್ತೋಗ್ತಿದ್ರಿ. ಓಕೆ, ಅದಕ್ಕೆ ಆ ಒಂದು ಅಡ್ವಾಂಟೇಜ್ ನಿಮಗೆ ಈಗ ಕೊಡ್ತಾ ಇದ್ದೀನಿ. ಸೊ ಗರ್ಲ್ಸ್ ಆರ್ ಗೋಯಿಂಗ್ ಸಪ್ರೇಟ್. ನಿಮಗೆ ಬೇಕಾಗಿರುವಂಥ ಅಡ್ವಾಂಟೇಜ್ ಅಲ್ಲಿದೆ. ಐ ಮೀನ್, ನಿಮ್ಮ ಹಸಿವಿಗೆ ಬೇಕಾಗಿರುವಂಥ ಆಹಾರ ಇದೆ. ಸೊ ನೀವು ಬದುಕಬೇಕು ಅಂತಂದರೆ ಅದನ್ನು ಪಡೀಲೇಬೇಕು. ಇಲ್ಲ ಅಂತಂದರೆ 24 ಗಂಟೆ ಇದೇ ಚೈನ್ಗಳ ಮೂಲಕ ಬಂದಿಗಳಾಗಿರುತ್ತೆ. ನೀವು ಆಯ್ಕೆ ಮಾಡ್ಕೊಳ್ಳಿ, ಇದು ಬೇಕಾ ಅಥವಾ ಆಹಾರ ಪಡೆದ್ಬಿಟ್ಟು ಆರಾಮಾಗಿರ್ಬೇಕಾ? ವಾಟ್ ಯು ವಾಂಟ್? ಯಾ ಯು ರಿಯಲಿ ವಾಂಟ್ ಇಟ್? ಎಸ್, ನಿಮ್ಮ ಮ್ಯಾಪ್ಗಳಿವೆ. ಗೋ ಫೈಂಡ್ ಇಟ್, ಗೆಟ್ ಇಟ್ ಅಂಡ್ ಈಟ್. ಓಕೆ, ಆಲ್ ಸೆಟ್? ನಿಮ್ಗೊಂದು ಚಿಕ್ಕ ಕ್ಲೂ ಕೊಡ್ತೀನಿ. ಏನು ಗೊತ್ತಾ? ಗೋ ಸ್ಟ್ರೇಟ್ ಕಾಡೊಳಗೆ. ನಿಮಗೆ ರೂಟ್ ಕಾಣುತ್ತೆ. ನಿಮ್ಮ ರೂಟ್ ಮ್ಯಾಪ್ಗಳ ಸಹಾಯ ತಗೊಂಡು ಆ ಒಂದು ಟ್ರೈಬಲ್ಸ್ ಪೂಜೆ ಮಾಡುವಂಥ ಆ ಒಂದು ಸ್ಥಳಕ್ಕೆ ಸೇರ್ತೀರಿ. ಅಲ್ಲೇ ನಿಮಗೆ ಬೇಕಾಗಿರುವಂಥ ಆಹಾರ ಇದೆ. ಓಕೆ, ನಿಮ್ಮ ಹಸಿವಿನ ಹೋರಾಟ ಶುರು ಆಗಲಿ. ಯಾರಾದರೂ ಚೈನ್ ತೆಗೆದ್ರೆ ಯು ವಿಲ್ ಬಿ ಡಿಸ್ಕ್ವಾಲಿಫೈಡ್. ದೇಹಕ್ಕೆ ಕಟ್ಟಿರೋದು ಭಾರಿ ಚೈನು, 10 ಗ್ರಾಮ್ ಚಿನ್ನವೇ ಭಾರ ಅನ್ನೋರು ಈ ಭಾರಿ ಚೈನ್ ಹತ್ತಿರೋ ಪ್ಯಾಟೆ ಗರ್ಲ್ಸ್ ಹೇಗೆ ಸರ್ವೈವ್ ಆಗ್ತಾರೆ? ಹೋಗ್ತಾ ಹೋಗ್ತಾ ಗೊತ್ತೇ ಆಗ್ತಾ ಇರಲಿಲ್ಲ ದಾರಿ ಎಲ್ಲಿ ಯಾವ ಕಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ತುಂಬಾನೇ ಟಫ್ ಆಯ್ತು ಹೋಗಕ್ಕೆ. Check out the maps, yeah, girl. ನಾನು ಹೈಟ್ ಇರೋದ್ರಿಂದ ನನಗೆ ಚೈನ್ ತುಂಬಾ ಚಿಕ್ಕದಾಗ್ತಿತ್ತು. ಕತ್ನ ಹಿಂಗೆ ಬೆಂಡ್ ಮಾಡ್ಕೊಂಡು ನಡಿಬೇಕಿತ್ತು. ನೋ ಎಂಟ್ರಿ ಅಂತ ಹಾಕಿತ್ತು. ಆ ಡೈರೆಕ್ಷನಲ್ಲಿ ಹೊಟ್ಟೋದೆ ನಾನು. ನೋ ಎಂಟ್ರಿ ಬೋರ್ಡ್ಗಳನ್ನ ಯು ಕ್ಯಾನ್ಟ್ ಕ್ರಾಸ್. ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ಪುನಃ ಅಲ್ಲಿಂದ ವಾಪಸ್ ಬಂದು ಸುತ್ಕೊಂಡು ಫಾರೆಸ್ಟ್ ಒಳಗಡೆ ಹೋದೆ. ನಾನು ಹೋಗೋ ಮುಂಚೆನೇ ಹುಡುಗಿರೆಲ್ಲ ತುಂಬ ಜನ ಹೊಟ್ಟೋಗಿದ್ರು. ಕಾಡಿನ ಮಧ್ಯೆ ಆದಿವಾಸಿಗಳ ಬಲಿಪೀಠ ಕಂಡುಬಂತು. ಕಾಲಿಗೆ ಹೋಗ್ಬೇಕಿರಲ್ಲ, ನನ್ನ ಕಾಲು ಕೈಯೆಲ್ಲ ಗಾಯ ಆಗಿತ್ತು. ನಂಗೆ ರಕ್ತ ಬರ್ತಾ ಇತ್ತು ಕಾಲು ಕೈಯಲ್ಲೆಲ್ಲ. Very good, come on. Fight for it, fight for it. ಈ ಫಾರೆಸ್ಟ್ ಇಂದ ಆಚೆ ಹೋಗೋ ತನಕ ಇದೆಯೋ ಅಲ್ಲಿ ತನಕ ನಿಂದಾಗಲ್ಲ ಅದು. Fight, fight, push. Girls, go fight for it. ಏನ್ ನೋಡ್ತಾ ಇದ್ರಲ್ಲಿ? ಅಲ್ಲಿ ಸಿಕ್ಕಿಲ್ಲ ಅವ್ರಿಗೆ. Food and water. Come on, take somebody's advantage. ಅಷ್ಟೇ, ಬದುಕಬೇಕು ಅಂದ್ರೆ you have to do all these things. ಹೆಂಗೋ ಹೋಗ್ಬಿಟ್ಟು ದೇವಸ್ಥಾನ ಹುಡುಕಿದಾಯ್ತು. ಅಷ್ಟರಲ್ಲಿ ಆಗಲೇ ಸ್ವಲ್ಪ ಜನ ಕಂಟೆಸ್ಟೆಂಟ್ಸ್ ಹೋಗ್ಬಿಟ್ಟಿದ್ರು. ಹಸಿದ ರಾಧಿಕಾಗೆ ಪರಂಗಿ ಹಣ್ಣು ಸಿಕ್ಕಿದ್ದೆ ತಡ, ಕಾಡಿಂದಲೇ ಕಣ್ಮರೆ ಆಗೋಗಿದ್ಲು. ನಾನು ಹೋಗಿದ ತಕ್ಷಣ ನನ್ನ ಕೈಲಿ ನನಗೆ ನವ್ಯ ಕಾಣಿಸ್ಕೊಂಡ್ಲು. ನವ್ಯ ಹತ್ರ ಬನಾನಾಸ್ ಇತ್ತು. ನಾನು ಕಿತ್ಕೊಂಡು ತಿನ್ಬಿಟ್ಟೆ ಅಲ್ಲೇ ಸಿಕ್ಕಿದ ಬನಾನಾನ. Get it, girls, get it, get it, get it. Eat it. Otherwise you will not get it. ಸಿಕ್ಕ ಹಣ್ಣಿಗೆ ಮೃಗಗಳಂತೆ ಮುಗಿಬಿದ್ರು. ನನ್ನ ಸೌಂಡ್ ಕೇಳಿಸ್ತಿತ್ತು ಅವ್ರು ಹೋಗಿದ್ದಾರೆ ಅಂತ. ಆದರೂ ನಾನು ಕಷ್ಟಪಡ್ಕೊಂಡು ಅಲ್ಲಿ ತನಕ ಕ್ರಾಲ್ ಮಾಡ್ಕೊಂಡು ಹೋದೆ. ಅಲ್ಲಿ ಹೋದಾಗ ಆಲ್ರೆಡಿ ಅವರು ತುಂಬ ಫ್ರೂಟ್ಸ್ ಎಲ್ಲ ತಿನ್ಕೊಂಡ್ಬಿಟ್ಟಿದ್ರು. ಹಣ್ಣು ತಿಂದ ಹೆಣ್ಣು ಹುಲಿಗಳಿಗೆ ದಾಹ ಮೊದಲಾಯಿತು. ನಿಮ್ಗೆ ಕೊಟ್ಟಿರೋಂಥ ಆಹಾರನ ಬೈ ಮಿಸ್ಟೇಕ್ ಶೇರ್ ಆಗಿದೆ. ಆದ್ರೆ ನೀರು ಮಾತ್ರ ಒಬ್ಬರಿಗೆ ಸಿಗುತ್ತೆ. ಒಬ್ರು ಯಾರು? ಥಿಂಕ್ ಅಬೌಟ್ ಇಟ್. ಯಾರಿಗೆ ಸಿಗುತ್ತೆ ಆ ನೀರು, ಯಾರು ಸಿಗುತ್ತೋ ಅವ್ರಿಗೆ ಫ್ರೀಡಮ್ ಸಿಗುತ್ತೆ.
ಕೈಯಿಂದನೇ ಎಲ್ಲ ಮಣ್ಣೆಲ್ಲ ಅಗ್ದಿ ನೀರೆಲ್ಲ ಹುಡ್ಕಕ್ಕೆ ಟ್ರೈ ಮಾಡಿದೆ. ನೀರನ್ನ ಅಗ್ದಿನ ತೆಗೆದು ನೀರನ್ನ ಕುಡಿಬೇಕು ಅಂದ್ರು, ಅದು ಕೊಕೊನಟಲ್ಲಿ ಇಟ್ಟಿದ್ರು. ಬಾಯಿ ಒದ್ದೆ ಆಯ್ತು ಅನ್ನೋಷ್ಟರಲ್ಲಿ ನೀರೇ ಕಾಣದ ನೀರೆಯರು ಆದಿವಾಸಿಗಳ ಬಲಿಪೀಠದ ಮುಂದೆ ರಾಕ್ಷಸಿಯರಾದ್ರು. ಅವಳ ಕೈಯಿಂದನೂ ನಾವೆಲ್ಲ ಕಿತ್ಕೊಳ್ಳೋಕೆ ತುಂಬಾನೇ ಪ್ರಯತ್ನ ಪಟ್ವಿ. ಆದರೆ ಎಲ್ಲರೂ ಒಂದ್ರ ಮೇಲೆ ಒಬ್ರು ಬಿಟ್ಬಿಟ್ಟು ಆದರೆ ಆ ನೀರು ಸಿಕ್ಕಿಲ್ಲ. ಇಲ್ಲಿ ಬದುಕೆ ಹೋರಾಟ. ಇಲ್ಲಿ ಸಮಯಕ್ಕೆ ಬರೋದು ಕೋಟಿ ಕೋಟಿ ಹಣ ಅಲ್ಲ, ಅಪ್ಪ ಅಮ್ಮ ಅಲ್ಲ, ಕೇವಲ ಸ್ವಪ್ರಯತ್ನ ಮಾತ್ರ. ಅವಳ ಹೊರಗಡೆ ಹೋಗಕ್ಕೆ ಬಿಡ್ದಂಗೆ ಎಲ್ಲರೂ ತಡೆದ್ವಿ. ಅದು ಇನ್ನೊಬ್ರ ಕೈಗೆ ಹೋಯ್ತು. ಅದಾದ್ಮೇಲೆ ನನ್ನ ಕೈಯಿಂದ ಭಾರತಿ ಅವರೆಲ್ಲ ಕಿತ್ಕೊಂಡಾದ್ಮೇಲೆ ಭಾರತಿ ಮತ್ತು ನಿಧಿ ಕಾವ್ಯಗೆ ಫೈಟ್ ಆಯಿತು. ಈ ಒಂದು ಸರ್ಕಲ್ ಇಂದ ಆಚೆ ಹೋಗಿದ್ದವ್ರಿಗೆ ಆ ಒಂದು ಚೈನ್ಗಳಿಂದ ವಿಮುಕ್ತಿ ಸಿಗುತ್ತೆ. ಅವರು ಜಗಳ ಮಾಡಿ ಇದು ಮಾಡ್ತಾ ಇರ್ಬೇಕಿದ್ರೆ ನಾನು ಹೋದೆ. ಫೈಟ್ ಆಯಿತು ನಮಗೂ, ಭಾರತಿ, ನಿಧಿ ಮತ್ತು ಕಾವ್ಯಗೆ. ನೀರಿಗೋಸ್ಕರ ನೀರೆಯರು ಜುಟ್ಟು ಕಿತ್ಕೊಂಡು ಬಡ್ದಾಡ್ತಿದ್ರು. ಮತ್ತೆ ರಕ್ಷಿತ್ ಕಿತ್ಕೊಂಡು ಅವಳು ಎಲ್ಲಿ ಪಾಸ್ ಮಾಡಬೇಕಿತ್ತೋ ಅವೇನ ಪಾಸ್ ಮಾಡಿಬಿಟ್ಲು. ನೋಡಿದ್ರಲ್ಲ, ಕಾಡಿನಲ್ಲಿ ಆಹಾರ ಹುಡ್ಕೋದು ಎಷ್ಟು ಕಷ್ಟ ಅಂತ. ಮುಂದಿನ ಟಾಸ್ಕ್ ನೋಡೋಣ. ಅದಕ್ಕೂ ಮುಂಚೆ ಒಂದು ಪುಟ್ಟ ಬ್ರೇಕ್.